ಕಲಬುರಗಿ ಜಿಲ್ಲೆಯ ತೊಗರಿಯ ನಾಡಿನಲ್ಲಿ ರೈತರ ರೊಕ್ಕದ ಮಾಲು ತೊಗರಿ, ಉದ್ದು, ಹೆಸರು, ಸೋಯಾಬೀನ್ ಅನ್ಕರ ಅತಿವೃಷ್ಟಿ ಮಳೆಯಿಂದ ಸಿಕ್ಕಾಪಟ್ಟಿ ಇವತ್ತು ರೈತರ ರೊಕ್ಕದ ಮಾಲು ಕೈ ಬಂದು ತುತ್ತು ಬಾಯಿಗೆ ಬರಲಾರ್ದಂಗಾಗಿ ಇವತ್ತು ಆ ರೊಕ್ಕದ ಮಾಲ್ ಅನ್ಕರ ನೀರು ಪಾಲಾಗೋಗಿದೆ, ಸತ್ಯನಾಶ ಆಗೋಗಿದೆ, ಸಾಲದ ಮಡುವಿನಲ್ಲಿ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು 2025 ಸಾಲಿನಲ್ಲಿ ಏಪ್ರಿಲ್ದಿಂದ ನವೆಂಬರ್ವರೆಗೂ ಕೂಡ 47 ಜನ ಕಲಬುರಗಿ ಜಿಲ್ಲೆಯಲ್ಲಿ ಸಾಲದ ಬಾಧೆ ತಾಳದೆ ರೈತರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ರೈತರನ್ನು ಕೊಟ್ಟಿರ್ತಕ್ಕಂಥ ಕೊಲೆಗಡಕ ಕೇಂದ್ರ ಸರ್ಕಾರ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೀವಿ. ರೈತರ ಸಾಲ ಮನ್ನಾ ಮಾಡೋದ್ರ ಬಗ್ಗೆ ಮೀನಾಮೇಷ ಅನಿಸ್ತದೆ. ಸಾಲ ಮನ್ನಾ ಮಾಡಬೇಕು ಮತ್ತು ಬೆಂಬಲ ಬೆಲೆಯನ್ನು ಯಾವುದೇ ಕಾರಣಕ್ಕೂ ಬೆಂಬಲ ಬೆಲೆ ಇಲ್ಲ. 1 ಕ್ವಿಂಟಲ್ ತೊಗರಿಗೆ ಕೇಂದ್ರ ಸರ್ಕಾರ 12,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅನ್ನೋಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ. 1 ಕ್ವಿಂಟಲ್ ತೊಗರಿಗೆ ರಾಜ್ಯ ಸರ್ಕಾರ ಇನ್ಸೆಂಟಿವ್ ಕೊಡಬೇಕು, ಕೇಂದ್ರ ಸರ್ಕಾರ 1,000 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಅನ್ನೋಂಥ ಮಾತನ್ನು ಆಗ್ರಹ ಮಾಡ್ತಿದ್ದೀವಿ. ಇವತ್ತು ಯಾವುದೇ ಕಾರಣಕ್ಕೂ ಪರಿಹಾರದಲ್ಲಿ ತಾರತಮ್ಯ ಮಾಡಿದ್ದಾರೆ. ಯಾರಿಗೆ ಹೆಚ್ಚಿಗೆ ಸಿಕ್ಕಿದೆ, ಯಾರಿಗೆ ಕಮ್ಮಿ ಸಿಕ್ಕಿದೆ, ಎಲ್ಲರಿಗೆ ಸಮಾನವಾಗಿ ಇವತ್ತು ಎಲ್ಲರಿಗೂ ಪರಿಹಾರನೇ ಏನು 2 ಆಕ್ಟರ್ ಅಂತಕ್ಕಂಥ NDRF SDRF ಅನ್ನೋಂಥ ಮಾತನ್ನು ಹೇಳ್ಕೊಂಡಿದ್ರಿ. ಅದರ ಭಾಗವಾಗಿ ತಕ್ಷಣವೇ ಇವತ್ತು ಪರಿಹಾರನ ಹಣನ ಎಲ್ಲರಿಗೆ ಸಮಾನ ಕೊಡ್ತಕ್ಕಂಥ ರೀತಿಯಲ್ಲಿ ಮುಂದಾಗಬೇಕು ಸರ್ಕಾರ ಅನ್ನೋಂಥ ಮಾತನ್ನು ಹೇಳ್ಬಸ್ತೀವಿ. ಕೇಂದ್ರದ ಇವತ್ತು ಅಧಿವೇಶನದಲ್ಲೂ, ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡಲಿಲ್ಲ ತೊಗರಿ ಬೆಳೆಗಾರರ ಬಗ್ಗೆ. ರಾಜ್ಯದ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡಲಿಲ್ಲ ತೊಗರಿ ಬೆಳೆಗಾರರ ಬಗ್ಗೆ. ಹಾಗಾಗಿರೋದ್ರಿಂದ ಇವತ್ತು ಇನ್ಸೂರೆನ್ಸ್ ರೊಕ್ಕ ಕಟ್ಟಿರ್ತಕ್ಕಂಥದ್ದೇನಿದೆ, ಇವತ್ತು 3 ಲಕ್ಷ ಜನ ರೈತರ ಅನ್ಕರ ಇವತ್ತು ಇನ್ಸೂರೆನ್ಸನ್ನು 3,01,000 ಜನ ರೈತರನ್ನು ಇನ್ಸೂರೆನ್ಸ್ ಬೆಳೆ ವಿಮೆ ಹಣ ಕಟ್ಟಿದರೆ. ರೈತರಿಂದ ಬೆಳೆ ವಿಮೆಗೆ ಇಫ್ಕೋ ಟೋಕಿಯೋ ಕಂಪನಿ ಕಟ್ಟಿರ್ತಾರೆ 99 ಕೋಟಿ ರೂಪಾಯಿನ ಹಣನ ಕಟ್ಟಿದ್ದಾರೆ. ಜಮಾ ಆಗಿರ್ತಕ್ಕಂಥದ್ದು ಒಟ್ಟು 3,78,990 ಹೆಕ್ಟರ್ ಭೂಮಿಯಲ್ಲಿ ಇವತ್ತು ಇನ್ಸೂರೆನ್ಸನ್ನು ಮಾಡಿಸಿರ್ತಕ್ಕಂಥದ್ದು. ತಕ್ಷಣವೇ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ, ಹೊರದೇಶದ ತೊಗರಿ ಮೇಲೆ ಹಂದಿ ತಿಲ್ಲರಂಥ ತೊಗರಿಗೆ ಇವತ್ತು 10,000 ರೂಪಾಯಿ ಚಿಲ್ಲರೆ ರೇಟನ್ನು ಕೊಟ್ಟು ತೊಗರಿ ಬೆಳೆಗಾರರಿಗೆ ದ್ರೋಹ ಮಾಡಿತಾ ಇದೆ ಕೇಂದ್ರ ಸರ್ಕಾರ. ಇವತ್ತು ಮಾರುಕಟ್ಟೆಯಲ್ಲಿ ಇವತ್ತು ಹೊರದೇಶದ ತೊಗರಿ ಮೇಲೆ 50% ಇಂಪೋರ್ಟ್ ಡ್ಯೂಟಿ ಆಗಬೇಕು ಅನ್ನೋಂಥ ಮಾತನ್ನು ಒತ್ತಾಯನ ಮಾಡ್ತಾ ಇದ್ದೀವಿ. ಇನ್ಸೂರೆನ್ಸ್ ಹಣವನ್ನು ತಕ್ಷಣವೇ ರೈತರಿಗೆ ಬಿಡುಗಡೆ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತಿದ್ದೀವಿ. ಇವತ್ತು ರೈತರ ಸಾಲ ಮನ್ನಾ ಮಾಡಬೇಕನ್ನೋಂಥ ಮಾತನ್ನು ಹೇಳಿಕೊಟ್ಟಿವಿ. ಹಾಗಾಗಿರೋದ್ರಿಂದ ನಾಳೆ 12ನೇ ತಾರೀಕು ತೊಗರಿಯ ನಾಡಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ತಕ್ಷಣವೇ ನೀವೊಂದು ಈ ತೊಗರಿಯ ನಾಡಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಪರಿಹಾರದ ತಾರತಮ್ಯನ ನಿವಾರಣೆ ಮಾಡಿ ಘೋಷಣೆ ಮಾಡಿ ಹೋಗಬೇಕು ಅನ್ನೋಂಥ ಮಾತನ್ನು ಘೋಷಣೆ ಮಾಡಿ ಬರಬೇಕು ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತಿದ್ದೀವಿ. ಅದ್ರ ಜೊತೆಗೆ ಇನ್ಸೆಂಟಿವ್ ಘೋಷಣೆ ಮಾಡಿ ತೊಗರಿ ನಾಡಿಗೆ ಬರಬೇಕು ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತಿದ್ದೀವಿ. ಮತ್ತು ಅದೇ ರೀತಿಯಾಗಿ ಮಧ್ಯಂತರ ಪರಿಹಾರನ ಹಣ ಬಿಡುಗಡೆ ಮಾಡಬೇಕು, ಬೆಳೆ ವಿಮೆ ಹಣನ ಬಿಡುಗಡೆ ಮಾಡಬೇಕು ಅನ್ನೋಂಥ ಮಾತನ್ನು ಇವತ್ತು ಒತ್ತಾಯನ ಮಾಡ್ತಾಯಿದ್ದೀವಿ. ನಾಳೆ 12ನೇ ತಾರೀಕು ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿಗೆ ಯಡ್ರಾಮಿ ತಾಲೂಕಿಗೆ, ಸೇಡಂ ತಾಲೂಕಿಗೆ, ಚಿತ್ತಾಪುರ ತಾಲೂಕಿಗೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂತಕ್ಕಂಥದ್ದು ಈಗ ಆಲ್ರೆಡಿ ಒಂದು ಸುದ್ದಿಯನ್ನು ಹರಡಿದೆ. ನಾವು ಹೇಳಕ್ಕೆ ಬಯಸ್ತೀವಿ, ಮೊದಲನೇದಾಗಿ ತೊಗರಿ ಬೆಳೆಗಾರರ ಬಗ್ಗೆ ಮಾತಾಡಬೇಕು ಅನ್ನೋಂಥ ಮಾತನ್ನು ಒತ್ತಾಯನ ಮಾಡ್ತಾಯಿದ್ದೀವಿ. ತೊಗರಿ ಬೆಳೆಗಾರರ ಬಗ್ಗೆ ಅನ್ಯಾಯ ಮಾಡಿದರೆ ನಾವು ಸಹಿಸೋದಿಲ್ಲ. ತೊಗರಿ ಬೆಳೆಗಾರರ ಬಗ್ಗೆ ಕಡೆಗಣಿಸಿದರೆ ನಾವು ಮುಂದಿನ ದಿನದಲ್ಲಿ 16 ಅಥವಾ 17 ಅಥವಾ 15 3 ದಿನದಲ್ಲಿ ಒಂದು ದಿನಾಂಕವನ್ನು ನಿಗದಿ ಮಾಡಿ 15, 16, 17 ಅನ್ಕರ ನಾವು ಕಲಬುರಗಿಯಲ್ಲಿ ಇವತ್ತು ಬೃಹತ್ವಾಗಿರ್ತಕ್ಕಂಥ ಹಗಲು ರಾತ್ರಿ ಚಳಿಗಾಲ ಇದ್ದರೂ ಕೂಡ ಇವತ್ತು ಪ್ರತಿಭಟನೆ ನಡೆಸಬೇಕಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರದ ಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ.